ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸುಂದರವಾಗಿರುವಂಥ ಒಂದು ಕಥೆಯನ್ನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ವೈಕುಂಠ ಲೋಕದಲ್ಲಿ ಒಂದು ಸಾರಿ ಮಹಾವಿಷ್ಣು ಮಹಾಲಕ್ಷ್ಮಿ ಮಾತಾಡ್ತಾ ಕುಳಿತಿರ್ತಾರೆ. ಇದ್ದಕ್ಕಿದ್ದಂತೆ ಮಹಾವಿಷ್ಣು, ನೋಡ್ದಾ ದೇವಿ, ಪ್ರಜೆಗಳಿಗೆ ನನ್ನ ಮೇಲೆ ಎಷ್ಟೊಂದು ಭಕ್ತಿ ಅಂತ. ಎಲ್ಲರೂ ಕೂಡ ನನ್ನ ಆಶೀರ್ವಾದ ಪಡೆಯೋಕೆ ನಾರಾಯಣ ನಾರಾಯಣ ಅಂತ ನನ್ನ ಜಪಾನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ, ಅದೇನು ನಿಮ್ಮ ಆಶೀರ್ವಾದ ಪಡೆಯೋಕಲ್ಲ, ನನ್ನ ಆಶೀರ್ವಾದ ಪಡೆಯೋಕೆ ಪ್ರಜೆಗಳು ನಿಮ್ಮ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರೀಹರಿ, ಹಾಗಾದರೆ ಪ್ರಜೆಗಳು ಲಕ್ಷ್ಮೀ ಲಕ್ಷ್ಮಿ ಅಂತ ನಿನ್ನ ಹೆಸರೇ ಜಪ ಮಾಡಬಹುದಲ್ವಾ, ನನ್ನ ಹೆಸರು ಯಾಕೆ ಜಪ ಮಾಡಬೇಕು ಅಂತ ಕೇಳ್ತಾರೆ. ನಿಜ ಸ್ವಾಮಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಕಂತ ಭಕ್ತರಿಗೆ ನಾವೊಂದು ಪರೀಕ್ಷೆ ಇಡೋಣ ಅಂತಾರೆ ಲಕ್ಷ್ಮಿ. ಸರಿ ಎಂದು ಹೇಳಿ ನಾರಾಯಣ ಒಬ್ಬ ಬ್ರಾಹ್ಮಣನ ರೂಪ ಧರಿಸಿ ಒಂದು ಊರಿಗೆ ಹೋಗಿ ಆ ಊರಿನ ಗ್ರಾಮಾಧಿಕಾರಿ ಮನೆ ಬಾಗಿಲು ತಟ್ತಾರೆ. ಆ ಗ್ರಾಮಾಧಿಕಾರಿ ಬಾಗಿಲು ತೆಗೆದು, ಯಾರ್ ಸ್ವಾಮಿ ನೀವು, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾನೆ. ಅದಕ್ಕೆ ನಾರಾಯಣ, ನನ್ನ ಹೆಸರು ಲಕ್ಷ್ಮೀಪತಿ, ನಾನು ವೈಕುಂಠ ಎಂಬ ಊರಿನಿಂದ ಬಂದಿದ್ದೀನಿ, ನಿಮ್ಮ ಊರಿನಲ್ಲಿ ಹರಿಕತೆ ಹೇಳೋಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಗ್ರಾಮಾಧಿಕಾರಿ, ತುಂಬ ಸಂತೋಷ, ಇದು ನನ್ನ ಗ್ರಾಮಸ್ಥರ ಪುಣ್ಯ, ನೀವು ಈ ಗ್ರಾಮದಲ್ಲಿ ಇರೋಷ್ಟು ದಿನ ಕೂಡ ನನ್ನ ಮನೆಯಲ್ಲೇ ಇರಬಹುದು ಅಂತ ಹೇಳ್ತಾನೆ. ಮೊದಲ ದಿನ ಹರಿಕತೆ ಕೇಳೋಕೆ 10 ಜನ ಮಾತ್ರ ಬರ್ತಾರೆ. 2-3ನೇ ದಿನ ಜನರ ಸಂಖ್ಯೆ ಬೆಳೀತಾ ಕೂತ್ಕೊಳ್ಳೋಕು ಜಾಗ ಇಲ್ಲದೆ ನಿಂತ್ಕೊಂಡೇ ಹರಿಕತೆ ಕೇಳ್ತಾ ಇರ್ತಾರೆ. ಪ್ರಜೆಗಳ ಭಕ್ತಿ ನೋಡಿ ತುಂಬಾ ಸಂತೋಷ ಪಡ್ತಾರೆ ನಾರಾಯಣ. ಅದನ್ನ ಗಮನಿಸಿದ ಲಕ್ಷ್ಮೀದೇವಿ ಆ ಕೂಡಲೇ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದು ಒಂದು ವೃದ್ಧೆಯ ರೂಪ ಧರಿಸಿ ಅದೇ ಗ್ರಾಮಕ್ಕೆ ಬಂದು ಹರಿಕತೆ ಕೇಳೋಕಂತ ತಯಾರಾಗಿ ಬಾಗಿಲಿಗೆ ಬೀಗ ಹಾಕ್ತಿರೋಂಥ ಒಂದು ಹೆಣ್ಣಿನ ಹತ್ರ ಹೋಗಿ, ತುಂಬಾ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡವ್ವಾ ಅಂತ ಕೇಳ್ತಾರೆ. ಆಕೆ, ಅಮ್ಮ, ಸಂಜೆ 5 ಗಂಟೆ ಆಗೋಯ್ತು, ನಾನು ಹರಿಕತೆ ಕೇಳೋಕೆ ಹೋಗ್ತಿದ್ದೀನಿ, ಬೇರೆ ಯಾರನ್ನಾದ್ರೂ ಕೇಳುವಂತಾಳೆ. ಅಯ್ಯೋ, ಆಗನ್ಬೇಡ ಕಣವ್ವ, ಈ ಮುದುಕಿಗೆ ಸ್ವಲ್ಪ ನೀರು ಕೊಟ್ಟು ಪುಣ್ಯ ಕಟ್ಕೊಳವ್ವ, ಇಲ್ಲ ಅನ್ಬೇಡ ಎಂದು ಬೇಲಾಡ್ತಾರೆ ಲಕ್ಷ್ಮೀದೇವಿ. ಇನ್ನು ಏನೂ ಮಾಡೋಕಾಗದೆ ಗಬಗಬ ಬೀಗ ತೆಗೆದು ಒಂದು ಹಿತ್ತಾಳೆ ಚೊಂಬಿನ ತುಂಬಾ ನೀರು ತಂದು ಲಕ್ಷ್ಮೀದೇವಿಗೆ ಕೊಡ್ತಾಳೆ. ಲಕ್ಷ್ಮೀದೇವಿ ನೀರು ಕುಡಿದು ಆ ಚೊಂಬನ್ನ ಆಕೆಗೆ ಕೊಟ್ಟ ಕೂಡಲೇ ಆ ಹಿತ್ತಾಳೆ ಚೊಂಬು ಚಿನ್ನದ ಚೊಂಬಂತೆ ಬದಲಾಗುತ್ತೆ. ಅದನ್ನ ನೋಡಿದ ಕೂಡಲೇ ಆ ಮಹಿಳೆ 2 ಕೈ ಜೋಡಿಸಿ, ಅಮ್ಮ, ನಿನ್ನ ಮಹಿಮೆ ಅಪಾರ, ಅಯ್ಯೋ ಪಾಪ, ನಿನಗೆ ಹಸಿವಾಗ್ತಿದ್ಯೋ ಏನು, ಒಳಗೆ ಬಾ, ನಿನಗೆ ಬಿಸಿ ಬಿಸಿ ಊಟ ಹಾಕ್ತೀನಿ ಅಂತ ಕರೀತಾಳೆ. ಯಾಕಂದ್ರೆ ಲಕ್ಷ್ಮೀದೇವಿ ತಿಂದ ನಂತರ ಆ ತಟ್ಟೆ ಕೂಡ ಚಿನ್ನದ ತಟ್ಟೆಯಂತೆ ಬದಲಾಗುತ್ತೆ ಅನ್ನೋ ಆಸೆ ಅವಳಿಗೆ. ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡ ಲಕ್ಷ್ಮೀದೇವಿ, ಇಲ್ಲ ಕಣವ್ವ, ನನಗೆ ಹಸಿವಿಲ್ಲ, ನಿನಗೆ ಹರಿಕತೆಗೆ ತಡ ಆಗ್ತಿದೆ, ಹೋಗು ಅಂತ ಹೇಳಿ ಹೊರಟೋಗ್ತಾರೆ. ಈ ಮಹಿಳೆ ಹರಿಕತೆ ನಡೆಯೋ ಜಾಗಕ್ಕೆ ಬಂದು ಅಕ್ಕಪಕ್ಕ ಇರೋ ಎಲ್ಲಾ ಹೆಂಗಸರಿಗೂ ನಡೆದಿರೋಂಥ ವಿಷಯ ತಿಳಿಸ್ತಾಳೆ. ಅದನ್ನ ಕೇಳಿ ಆ ಹೆಂಗಸರು ಹರಿಕತೆ ಕೇಳೋದನ್ನ ಮಧ್ಯದಲ್ಲೇ ನಿಲ್ಲಿಸಿ ಲಕ್ಷ್ಮೀದೇವಿನ ಹುಡುಕೊಂಡು ಹೋಗ್ತಾರೆ. ಇನ್ನು ಅಂದಿನಿಂದ ನಿಧಾನವಾಗಿ ಹರಿಕತೆ ಕೇಳೋಕೆ ಬರೋರ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಹರಿಕತೆ ಕೇಳೋ ಟೈಮ್ನಲ್ಲಿ ಎಲ್ಲಿ ಆ ವೃದ್ಧೆ ಬಂದು ಹೊರಟೋಗ್ತಾರೋ ಅಂತ ಎಲ್ಲರೂ ಕೂಡ ಅವ್ರ ಮನೆ ಬಾಗಿಲು ತೆಗೆದು ಕಾಯ್ತಾ ಕುಳಿತಿರ್ತಾರೆ. ಯಾಕೋ ದಿನ ದಿನ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿದ್ಯಲ್ಲ, ಏನಿರ್ಬೋದು ಅಂತ ಲಕ್ಷ್ಮೀಪತಿ ಕೆಲವು ಗ್ರಾಮಸ್ಥರನ್ನ ಕೇಳಿದಾಗ ಊರಿಗೆ ಯಾರೋ ಒಬ್ಳು ಪುಣ್ಯಾತ್ಮಳು ಬಂದಿದ್ದಾಳೆ. ಆಕೆ ಯಾರ ಮನೆಗಾದ್ರೂ ಹೋಗಿ ತಿಂದ್ರು ಕುಡಿದ್ರು ಆ ವಸ್ತು ಚಿನ್ನದಂತೆ ಬದಲಾಗುತ್ತಂತೆ. ಅದರಿಂದಾನೇ ನಿಮ್ಮ ಹರಿಕತೆ ಕೇಳೋಕೆ ಯಾರೂ ಬರ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಇದು ಲಕ್ಷ್ಮೀದೇವಿ ಚಮತ್ಕಾರನೇ ಅಂತ ಲಕ್ಷ್ಮೀಪತಿಗೆ ಅರ್ಥವಾಗುತ್ತೆ. ಈ ಮಾತು ಕೇಳಿದ ಕೂಡಲೇ ಆ ಗ್ರಾಮಾಧಿಕಾರಿ ಕೂಡ ನಿಧಾನವಾಗಿ ಅಲ್ಲಿಂದ ಜಾರ್ಕೊಂಡು ವೃದ್ಧೆಯ ರೂಪದಲ್ಲಿರೋ ಲಕ್ಷ್ಮೀದೇವಿ ಹತ್ರ ಹೋಗಿ, ಅಮ್ಮ, ಈ ಊರಿನಲ್ಲಿ ನಾನು ಹರಿಕತೆ ನಡೆಸ್ತಾ ಇದ್ದೀನಿ,
ನಾನು ಈ ಗ್ರಾಮಕ್ಕೆ ಅಧಿಕಾರಿ. ಹೊಸದಾಗಿ ಯಾರೇ ಈ ಗ್ರಾಮಕ್ಕೆ ಬಂದರೂ ನನ್ನ ಮನೆಯಲ್ಲೇ ವಾಸ ಇರ್ತಾರೆ. ನಿಮಗೆ ಈ ಊರಿನಲ್ಲಿ ಪರಿಚಯಸ್ಥರು ಯಾರೂ ಇಲ್ಲ ಅನ್ಕೋತೀನಿ. ಬನ್ನಿ, ನಮ್ಮ ಮನೆಗೆ ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಲಕ್ಷ್ಮೀದೇವಿ, ಅಯ್ಯೋ, ನಾನು ಮೊದಲು ನಿನ್ನ ಮನೆಗೆ ಬಂದೆ ಕಣಪ್ಪ. ಆದ್ರೆ ನಿನ್ನ ಮನೆಯಲ್ಲಿ ಹರಿಕತೆ ನಡೀತಾ ಇತ್ತು. ತುಂಬಾ ಜನ ಬೇರೆ ಇದ್ರು. ಅದಕ್ಕೆ ಹೊರಟೋದೆ. ಆ ಹರಿಕತೆ ದಾಸಯ್ಯ ಹೋದ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಅಯ್ಯೋ, ಅಷ್ಟೇನಾ ತಾಯಿ? ನಾನು ಈ ಕೂಡಲೇ ಆ ದಾಸಯ್ಯ ತಂಗೋಕೆ ಧರ್ಮಶಾಲೆಯಲ್ಲಿ ಕೋಣೆ ಏರ್ಪಾಟ್ ಮಾಡ್ತೀನಿ. ನೀವು ನನ್ನ ಹಿಂದೆನೆ ಬನ್ನಿ ಅಂತ ಹೇಳಿ ಗಬಗಬನೆ ಮನೆಗೆ ಓಡಿ ಬರ್ತಾನೆ. ಆ ದಿನದ ಹರಿಕತೆ ಮುಗಿದ ಕೂಡಲೇ ಗ್ರಾಮಾಧಿಕಾರಿ ಲಕ್ಷ್ಮೀಪತಿಯೊಂದಿಗೆ, ಮಹಾನುಭಾವ, ನೀವು ತಡ ಮಾಡದೆ ಬೇಗನೆ ನಿಮ್ಮ ಬಟ್ಟೆ ಬರೆಯೆಲ್ಲ ಜೋಡಿಸಿ, ಇನ್ನು ಮುಂದೆ ನೀವಿರೋಕೆ ಧರ್ಮಶಾಲೆಯಲ್ಲಿ ಏರ್ಪಾಟು ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮೀಪತಿ, ಅದೇನು ಗ್ರಾಮಾಧಿಕಾರಿಗಳೇ ಹಾಗಂತ ಇದ್ದೀರಿ? ನೀವೇ ಅಲ್ವಾ ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ಬೋದು ಅಂತ ಹೇಳಿದ್ರಿ. ಇನ್ನು 2-3 ದಿನಗಳಲ್ಲಿ ಹರಿಕತೆ ಮುಗ್ದೇ ಹೋಗುತ್ತೆ. ಆಗ ನೀವೇ ಇರು ಅಂದ್ರೂ ಕೂಡ ನಾನು ನಿಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನೀವು ಆದಷ್ಟು ಬೇಗನೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ಇಲ್ಲಿ ಇನ್ನೊಂದು ಅತಿಥಿ ಬರ್ತಾ ಇದ್ದಾರೆ ಅಂತಾನೆ ಗ್ರಾಮಾಧಿಕಾರಿ. ಅಷ್ಟರಲ್ಲಿ ಅಲ್ಲಿ ಬಂದ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ಗ್ರಾಮಾಧಿಕಾರಿಗೆ, ನೋಡಪ್ಪ, ನೀನು ಸ್ವಲ್ಪ ಹೊತ್ತು ಆಚೆ ಇರು, ನಾನು ಈ ದಾಸಯ್ಯನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಅಯ್ಯೋ, ನೀವೇನಂದ್ರೆ ಅದೇ ಮಾಡ್ತೀನಿ ತಾಯಿ, ಎಷ್ಟಾದ್ರೂ ನೀವು ನನ್ನ ಅತಿಥಿ ಅಲ್ವಾ ಅಂತ ಹೇಳಿ ಹೊರಗೋಗ್ತಾನೆ ಗ್ರಾಮಾಧಿಕಾರಿ. ಆಗ ಲಕ್ಷ್ಮೀದೇವಿ, ನೋಡಿದ್ರಾ ಸ್ವಾಮಿ, ಈಗ್ಲಾದ್ರೂ ಒಪ್ಕೊಳ್ತೀರಾ? ನಿಮ್ಮ ಭಕ್ತರು ನಿಮಗೋಸ್ಕರ ಅಲ್ಲ, ನನಗೋಸ್ಕರನೇ ನಿಮ್ಮನ್ನ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಗುತ್ತಾ ಮಹಾವಿಷ್ಣು, ನಿಜಾನೇ ದೇವಿ, ಭಕ್ತರ ಭಕ್ತಿಯಲ್ಲಿ ಸ್ವಾರ್ಥ ಇದೆ. ಈ ಭೂಲೋಕವೆಲ್ಲ ನಿನ್ನ ಪ್ರಭಾವನೇ ತುಂಬಿದೆ. ಆದರೆ ನೀನೊಂದು ವಿಷಯ ಒಪ್ಕೊಳ್ಳೇಬೇಕು. ನೀನು ನನಗೋಸ್ಕರ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದೆ. ಯಾವ ಸ್ಥಳದಲ್ಲಿ ನನ್ನ ಕತೆ, ಭಜನೆ, ಹರಿಕತೆ ನಡೆಯುತ್ತಿತ್ತೋ ನೀನು ಅದೇ ಸ್ಥಳಕ್ಕೆ ಬಂದೆ. ನಾನು ಯಾವ ಮನೆಯಲ್ಲಿ ವಾಸವಿದ್ದೆನೋ ನೀನು ಅದೇ ಮನೆಯಲ್ಲಿ ವಾಸವಿರಲು ಬಂದೆ ಅಂತ ಹೇಳಿ ಅಲ್ಲಿಂದ ಮಹಾವಿಷ್ಣು ವೈಕುಂಠಕ್ಕೆ ಹೊರಟು ಹೋಗ್ತಾರೆ. ಬ್ರಾಹ್ಮಣ ಹೊರಟು ಹೋದ ಮಾರನೆಯ ದಿನ ಗ್ರಾಮಸ್ಥರೆಲ್ಲ ವೃದ್ಧೆಯನ್ನ ಅವರ ಮನೆಗೆ ಆಹ್ವಾನ ಮಾಡೋಕೆ ಗ್ರಾಮಾಧಿಕಾರಿ ಮನೆ ಮುಂದೆ ಬಂದು ಗುಂಪುಗಟ್ತಾರೆ. ಅವರೆಲ್ಲರ ಸಮ್ಮಕ್ಷದಲ್ಲಿ ಲಕ್ಷ್ಮೀದೇವಿ, ಇನ್ನು ನಾನು ಕೂಡ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಗ್ರಾಮಸ್ಥರು, ಅಮ್ಮ, ನೀವು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ವಾಸ ಇರಬೇಕು, ನಮ್ಮೆಲ್ಲರ ಆತಿಥ್ಯ ಸ್ವೀಕರಿಸಬೇಕೆಂದು ನಿಮ್ಮನ್ನ ಕೇಳ್ಕೊಳ್ಳೋಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಆದ್ರೆ ನೀವು ನೋಡಿದ್ರೆ ಹೊರಟೋಗ್ತೀನಿ ಅಂತ ಹೇಳ್ತಿದ್ದೀರಿ. ನಾವೇನಾದ್ರೂ ತಪ್ಪು ಮಾಡಿದ್ವಾ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ, ನಾರಾಯಣ ಎಲ್ಲಿದ್ದರೆ ಅಲ್ಲೇ ನನ್ನ ನಿವಾಸ. ನೀವು ನನ್ನ ನಾರಾಯಣನನ್ನ ಕಳಿಸಿಬಿಟ್ರಿ. ಹಾಗಾಗಿ ನಾನು ಕೂಡ ಅವರ ಹತ್ತಿರಾನೇ ಹೊರಟು ಹೋಗುತ್ತಿದ್ದೇನೆ ಅಂತ ಹೇಳಿ ಮಾಯವಾಗ್ತಾರೆ. ಎಲ್ಲಿ ಮಹಾವಿಷ್ಣು ನಾಮಸ್ಮರಣೆ ನಡೆಯುತ್ತಾ ಇರುತ್ತೋ ಅಲ್ಲೇ ಲಕ್ಷ್ಮೀದೇವಿ ಕೂಡ ಇರ್ತಾಳೆ. ಅನುಕ್ಷಣ ಲಕ್ಷ್ಮಿ ಹಿಂದೆ ಓಡೋರ ಹತ್ರ ಮಾತ್ರ ಯಾವತ್ತೂ ಲಕ್ಷ್ಮೀದೇವಿ ನಿಲ್ಲಲ್ಲ. ಹಾಗೆ ಲಕ್ಷ್ಮೀಪತಿ ಕೂಡ ಇರಲ್ಲ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದ.